ಬೇಲ್ ಇದಿರಲಿ. Maximum student every week attendance ಹಾಕಿ ಅಂತ ಹೇಳಿದಾರೆ ಸ್ಟೇಷನ್. ಆಯ್ತು, ಎವ್ರಿ ವೀಕ್ ಪ್ಲೀಸ್ ಒಂದೇ ವೀಕ್ ಕೊಟ್ರದು ಒಂದ್ಸರಿ ಹಾಕಿ. ತುಂಬಾ ಹೇಳ್ಬಿಟ್ಟಿದ್ದೀರಾ. ಏನು ಟಾರ್ಚರ್ ಮಾಡಿದ್ರ ನಿಮ್ಗೆ? There is attack on the ಅಟ್ಯಾಕ್. respondent complaint. If I find nothing is there in the CCTV, I will impose exemplary caution on the complainant, whoever has registered the complaint. If frivolous ಕೇಸ್ಗಳನ್ನೆಲ್ಲ ಮಾಡಿದ್ರೆ, if I find nothing in the CCTV, you will face it. We'll see. Yes, ಸುಮ್ನೆ ಕೇಸ್ ಹಾಕೋದು, ಅಟ್ರಾಸಿಟೀಸ್ ಕೇಸ್ ಹಾಕೋದು, ಅಂಡ್ ಪೊಲೀಸ್ ಸ್ಟೇಷನ್ ರೈಟರ್ ಕರೆಕ್ಟ್ ಆಗಿರ್ತಾರೆ 74 ಬಟ್ಟೆ ಹೇಳಿದ್ರು, ಕೂದಲು ಹೇಳಿದ್ರು, ಬಟ್ಟೆ ಹೇಳಿದ್ರು. ಆ ರೈಟರ್ನ ಸ್ವಲ್ಪ ಲ್ಯಾಂಗ್ವೇಜ್ ಚೇಂಜ್ ಮಾಡಕ್ಕೆ ಹೇಳಿ. ಎಷ್ಟು ವರ್ಷ ಅಂತ ಇದನ್ನೇ ಬರೀತಾರೆ ಅವರು. ಈಗ ಇಫ್ ಐ ಫೈಂಡ್ ಕೇಸಸ್ ಆರ್ ಫ್ರಿವೋಲಸ್, ವಿಲ್ ಸ್ಟಾರ್ಟ್ ಅ ನ್ಯೂ ಥಿಂಗ್ ಆಫ್ ಇಂಪೋಸಿಷನ್ ಆಫ್ ಕಾಸ್ಟ್ ಆನ್ ದಿ ಕಂಪ್ಲೇನೆಂಟ್ಸ್. ಆವಾಗಲೇ ಸ್ಟಾಪ್ ಆಗೋದಿರುತ್ತೆ ಎಲ್ಲ ಫ್ರಿವೋಲಸ್ ಕೇಸಸ್. Petitioner melas. Atrocities act Copy melas. is not served on me, my lord. In respect of the R2 melas, order notice has not been ordered melas. ನಾಟ್ ಬಿನ್ ಆರ್ಡರ್ಡ್. Please melas. ಸೀರಿಯಲ್ ನಂಬರ್ 5 melas. 5. Atrocities act. ವಕಾಲತ್ ಯಾರು ಹಾಕಿದ್ರು? I filed a wakalat. Who asked you to file? But my colleague is instructed to file the. Is Last representing occasion R2 in matter the was trial heard. court. ಬೇಲ್ ಏನ್ ಮಾಡಿದ್ರು? Bail is considered melas. ಕೊಟ್ರ? Please melas. ಸರಿ. Emergent notice to the respondent. List the matter on The investigation was 1st September. may make Objections small if any submission. by then. This ಬೇಲ್ case- ಇದಿರಲಿ ಈಗ. ಅಲ್ಲ, petitioner ಸ್ಟೂಡೆಂಟ್ every week attendance ಹಾಕಿ ಅಂತ ಹೇಳಿದಾರೆ ಸ್ಟೇಷನ್ ಅಲ್ಲಿ. ಆಯ್ತು, ಎವ್ರಿ ವೀಕ್ ಪ್ಲೀಸ್ melas. ಒಂದೇ ವೀಕ್ ಕೊಟ್ರದು ಒಂದ್ಸರಿ ಹಾಕಿ. ಅಲ್ಲ, within 6 months ಅಂತ ಹೇಳಿದಾರೆ. ತೊಂದ್ರೆ ಇಲ್ಲ. ಲಿಸ್ಟ್ ಆನ್ Repeated incident melas has been recording CCTV. ಫಸ್ಟ್ ಇನ್ ದಿ ಫ್ರೆಶ್ ಮ್ಯಾಟರ್ಸ್ ಲಿಸ್ಟ್. ಇದು ಕೊಡಿ, ಇನ್ವೆಸ್ಟಿಗೇಷನ್ ಪೇಪರ್ಸ್ ತಗೊಳ್ಳಿ ಮೇಡಮ್. CCTV footage ಇದೆಯಾ? ಇದೆ melas. ಅದ್ರಲ್ಲಿ Nothing is just happened pass melas. ಯಾರು ಕಂಪ್ಲೇನೆಂಟ್ ಇವರಾ? ಕೊಡಿ. ಯಾಕೆ ಮೇಡಮ್ ಸೆಟಿಲ್ಮೆಂಟ್ ಕರೆದಿದೀವಾ ಮತ್ತೆ? ಜಸ್ಟ್ ಕ್ರಾಸ್ ಆಗೋದಷ್ಟೇ. ತುಂಬಾ ಹೇಳ್ಬಿಟ್ಟಿದ್ದೀರಾ. ಏನು ಟಾರ್ಚರ್ ಮಾಡಿದ್ರ ನಿಮ್ಗೆ? There is attack on the ಅಟ್ಯಾಕ್. attack on the respondent complaint, my lord. If I find nothing is there in the CCTV, I will impose exemplary costs on you, on the complainant, whoever has registered the complaint. If frivolous ಕೇಸ್ಗಳನ್ನೆಲ್ಲ ಮಾಡಿದ್ರೆ, if I find nothing in the CCTV, you will face it. ನಥಿಂಗ್ ಇಸ್ We'll see. Yes, ಸುಮ್ನೆ ಕೇಸ್ ಹಾಕೋದು, ಅಟ್ರಾಸಿಟೀಸ್ ಕೇಸ್ ಹಾಕೋದು, ಅಂಡ್ ಪೊಲೀಸ್ ಸ್ಟೇಷನ್ ರೈಟರ್ ಕರೆಕ್ಟ್ ಆಗಿರ್ತಾರೆ 74 ಬಟ್ಟೆ ಹೇಳಿದ್ರು, ಕೂದಲು ಹೇಳಿದ್ರು, ಬಟ್ಟೆ ಹೇಳಿದ್ರು. ಆ ರೈಟರ್ನ ಸ್ವಲ್ಪ ಲ್ಯಾಂಗ್ವೇಜ್ ಚೇಂಜ್ ಮಾಡಕ್ಕೆ ಹೇಳಿ. ಎಷ್ಟು ವರ್ಷ ಅಂತ ಇದನ್ನೇ ಬರೀತಾರೆ ಅವರು. ಎಲ್ಲಾ ಕೇಸ್ಗೂ ಕೂದಲು ಹೇಳಿದ್ರು, ಬಟ್ಟೆ ಹೇಳಿದ್ರು. ಹಾ, ಸ್ವಲ್ಪ ಚೇಂಜ್ ಮಾಡ್ಬೇಕು ನೀವು. ಈಗ if I find cases are frivolous, we'll start a new thing of imposition of costs on the complainants. ಆವಾಗಲೇ ಸ್ಟಾಪ್ ಆಗೋದಿರುತ್ತೆ ಎಲ್ಲ ಫ್ರಿವೋಲಸ್ ಕೇಸಸ್. ಅದೇ ಆಕ್ಟ್ ಆಲ್ಸೋ ಅಲ್ವಾ? ಕರೆಕ್ಟ್, ಅದನ್ನ ಇಂಟರ್ಪ್ರಿಟ್ ಮಾಡಿ ಬರೀತೀನಿ ಸರ್. ಎಸ್ ಸರ್, ಗೆಟ್ ರೆಡಿ ಸರ್. ಏನ್ ಅಬ್ಜೆಕ್ಷನ್ ಹಾಕ್ತೀರಾ ಸರ್? ಹಾಕಿ ಸರ್. ರಿಜಿಸ್ಟ್ರೇಟ್ ಆಗ್ಲೇ ವಕಾಲತ್ ಹಾಕಿದಿರಲ್ಲ, ಅಬ್ಜೆಕ್ಷನ್ಸ್ ಹಾಕ್ಬಿಡಿ. ಲಿಸ್ಟ್ ದ ಮ್ಯಾಟರ್ ಆನ್ 31st in the fresh matters list. Copy may be. Copy ಕೊಟ್ಬಿಡಿ ಸರ್. There shall be an interim order of stay of all investigation, quay the petitioner till the next date of hearing. Obligations.